ಬರ್ಡೇ ಇದೆಯಲ್ಲ ತುಂಬಾ ಸ್ಪೆಷಲ್. This is something which I'll remember for lifetime. Really thank you so much for making it so special. My pleasure. ಫಸ್ಟ್ ಟೈಮ್ ನೋಡಿದಕ್ಕೂ ಇವಾಗ ನೋಡ್ತಿರೋದಕ್ಕೂ ನೀನ್ ತುಂಬಾ ಚೇಂಜ್ ಆಗಿದ್ಯಾ. ನೈಸ್. ಒಬ್ನೇ ಇದೆ ಲೈಫಲ್ಲಿ. ನೀನ್ ಬಂದ್ಮೇಲೆ ಲೈಫೇ ಚೇಂಜ್ ಆಗಿದೆ. ಶೃಂಗೇರಿ ಹುಡುಗಿ ಫುಲ್ ಮಾಡರ್ನ್ ಅಲ್ಲ. ನಾನ್ ಮಾತಾಡ್ತೇನೆ ಇದೀನಿ, ನೀನ್ ಫೋನ್ ನೋಡ್ತಾ ಇದೀಯ. ಇಟ್ಸ್ ನಾಟ್ ಫೇರ್ ಯಾ. ನಾನ್ ಕೇಳಿಸ್ಕೊಳ್ತಾ ಇದೀನಿ, ನೀನ್ ಹೇಳು. ನಾನ್ ಮಾತಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇಲ್ಲಿರ್ಬೇಕು, ಇಲ್ಲಾಂದ್ರೆ ನಂಗೆ ಕೋಪ ಬರುತ್ತೆ. ವಿಜಯ್ ಫೋನ್ ವಾಪಸ್ ಕೊಡು. ನನಗಿಂತ ಈ ಫೋನೇ ಜಾಸ್ತಿನಾ? ನಾನ್ ಗೂಗಲ್ ನೋಡ್ತಾ ಇದ್ದಿದ್ದು, ಚಾಟ್ ಮಾಡ್ತಾ ಇರ್ಲಿಲ್ಲ. ನೋಡು, ನನ್ ಕೋಪ ಬರ್ಸ್ಬೇಡ, ನನ್ ಫೋನ್ ವಾಪಸ್ ಕೊಡು. ನಿನ್ ಕೋಪ ಬೇರೆ ಬರುತ್ತಾ? ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ಬೇಡ, ಸುಮ್ನೆ ನನ್ ಫೋನ್ ವಾಪಸ್ ಕೊಡು. ನಾನ್ ಇಂಪಾರ್ಟೆಂಟಾ ಇಲ್ಲ ಈ ಫೋನ್ ಇಂಪಾರ್ಟೆಂಟಾ? ಫೋನು. ಲಿಸನ್, ನೀನ್ ತುಂಬಾ ಚೇಂಜ್ ಆಗಿದ್ಯಾ, ತುಂಬಾ ಚೇಂಜ್ ಆಗಿದ್ಯಾ. ವಾಟ್ಸ್ ಯೋರ್ ಪ್ರಾಬ್ಲಮ್ ಮ್ಯಾನ್? ಹಾ, ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಹೀಗಿರ್ಬೇಡ, ಹಾಗಿರ್ಬೇಡ. ಇಟ್ಸ್ ಮೈ ಪರ್ಸನಲ್ ಲೈಫ್. ನಂಗೆ ಹೇಗಿರ್ಬೇಕು ನಾನು ಹಾಗಿರ್ತೀನಿ. ಈ ತರ ತಲೆ ಹಾಕದ್ ನಂಗೆ ಇಷ್ಟ ಆಗಲ್ಲ. ಓಕೆ, ಲಿಸನ್, ನಾನು ಹೊರಗಿನವನಲ್ಲ, ನನಗೆ ಅಧಿಕಾರ ಇದೆ. ಓಕೆ, ಲೆಟ್ಸ್ ಗೆಟ್ ದಿಸ್ ಸ್ಟ್ರೇಟ್. ಅಧಿಕಾರ ಇದೆ ಅಂತ ಮಾತ್ರಕ್ಕೆ ನೀನ್ ಹೇಳ್ದಾಗೆಲ್ಲ ನಾನಿರಕ್ಕಾಗಲ್ಲ, ಆಯ್ತಾ? ನಂಗೂ ಒಂದ್ ಕಂಫರ್ಟ್ ಝೋನ್ ಅಂತ ಇರುತ್ತೆ. ಡೋಂಟ್ ಕ್ರಾಸ್ ದ್ಯಾಟ್. ಕಂಫರ್ಟ್ ಝೋನ್? ಹೌದು. ಎಷ್ಟು ದಿವಸ ಇಲ್ದಿರೋ ಕಂಫರ್ಟ್ ಝೋನ್ ಇವಾಗ ಎಲ್ಲಿಂದ ಬಂತು? ನಾವ್ ಐ ಗೆಟ್ ಇಟ್. ಯಾರೋ ಹೊಸ ಫ್ರೆಂಡ್ ಸಿಕ್ಕಿರ್ಬೇಕು. ಸೋ ಯು ಫಾರ್ಗಾಟ್ ದ ಓಲ್ಡ್ ಫ್ರೆಂಡ್ ಅಲ್ಲ? ವಿಜಯ್, ಇಷ್ಟು ಚೀಪ್ ಆಗಿ ಥಿಂಕ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಗುಡ್ ಬೈ. ಪ್ರಪೋಸ್ ಮಾಡೋ ದಿನನೇ ಬ್ರೇಕಪ್ ಆಯ್ತು. ಅವತ್ತು ಅವನ ಜೊತೆ ಜಗಳ ಮಾಡ್ಕೊಂಡು ಪಾಂಡಿಚೇರಿ ಬಿಟ್ಟು ಬೆಂಗಳೂರಿಗೆ ಬಂದೆ. ಅದಾದ್ಮೇಲೆ ಚೆನ್ನಾಗಿದ್ದೀನಿ. ಆದ್ರೆ ಅದೇ ಕೊನೆ ಅವನ ಜೊತೆ ಮಾತಾಡಿದ್ದು. ನಗು ಬರ್ತಾ ಇದೆ. ಯಾಕೆ? ಕಾರಣನೇ ಇಲ್ಲದೆ ಪ್ರೀತಿ ಕಳ್ಕೊಂಡಿದ್ಯಲ್ಲ, ಅದಕ್ಕೆ. ನೋಡು, ಸಮಸ್ಯೆಗಳೇ ಇಲ್ಲದೆ ಯಾವ ಸಂಬಂಧನೂ ಗಟ್ಟಿಯಾಗಿರೋಕ್ ಸಾಧ್ಯನೇ ಇಲ್ಲ. ಸಮಸ್ಯೆಗಳ ಜೊತೆ ಹೊಂದ್ಕೊಂಡು ಹೋಗುವಂತ ಜಾಣ್ಮೆ ಇರಬೇಕು. ಈ ಸಂಬಂಧಗಳು ಅದ್ರ ಸುತ್ತ ಇರೋ ಸಮಸ್ಯೆಗಳು ಹೇಗೆ ಅಂದ್ರೆ, ಹಲಸಿನ ಹಣ್ಣು ಅದ್ರ ಸುತ್ತ ಇರೋ ಸಿಪ್ಪೆ ಇದ್ದ ಹಾಗೆ. ಹಲಸಿನ ಹಣ್ಣು ಸಿಪ್ಪೆ ಒರಟು ಗಟ್ಟಿ ಅಂತ ಹಲಸಿನ ಹಣ್ಣು ಚೆನ್ನಾಗಿಲ್ಲದೆ ಇರುತ್ತೆ, ಇಲ್ಲ ತಾನೆ? ನಮಗ್ ಬೇಕಾಗಿರೋದು ಹಣ್ಣು, ಅದರ ಪರಿಮಳ, ಅದರ ಸ್ವಾದ, ಅಂದ್ರೆ ಒಳ್ಳೆತನ ಅಲ್ವಾ? ಅವನ್ ಮತ್ತೆ ಯಾವತ್ತೂ ಫೋನ್ ಮಾಡ್ಲೇ ಇಲ್ವಾ? ತುಂಬಾ ಸಲ ಮಾಡಿದ್ದ, ನಾನೇ ರಿಸೀವ್ ಮಾಡ್ಲಿಲ್ಲ. ಮಾತಾಡ್ಬೇಕು ಅಂತ ಅನಿಸ್ತಿತ್ತು, ಯಾಕೋ ಮನ್ಸ್ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾದವ್ರ ಜೊತೆ ಏನೆಲ್ಲ ಹಂಚ್ಕೊಂಡಿರ್ತೀವಿ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅವರಿಂದ ದೂರ ಉಳಿದು ಅವರೇನೋ ನಮ್ಮ ವೈರಿಗಳು ಅನ್ನೋ ಹಾಗೆ ಬದುಕ್ತಾ ಇರ್ತೀವಿ. ಅದೇನೇ ಆಗ್ಲಿ, ನಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಸಣ್ಣ ಅನುಕಂಪ ಅಂತೂ ಇದ್ದೇ ಇರುತ್ತೆ. ನಿಜ ಸರ್, ಎಷ್ಟೋ ಸಲ ಅನ್ಸುತ್ತಿದೆ, ಖುಷಿಯಾದಾಗ ಬೇಜಾರಾದಾಗ ಹಂಚ್ಕೊಳಕ ಒಂದ್ ಜೊತೆಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೋ ಎಲ್ಲ ನಿನ್ನ ಹಳೆ ನೆನಪುಗಳನ್ನ ಮತ್ತೆ ಕೆದಕಿ ಮನಸ್ಸನ್ನ ರಾಡಿ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನಾನು ಈ ವಿಷಯನ ಯಾರ ಹತ್ರನೂ ಹಂಚ್ಕೊಂಡಿರ್ಲಿಲ್ಲ.
ನಿಮ್ ಹತ್ರ ಹಂಚ್ಕೊಂಡೇನೋ ಸಮಾಧಾನ ಆಯ್ತು ಅನ್ಸ್ತಾ ಇದೆ. ಹೇ ಬ್ರೋ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದ್ಯಾರ್ ನಿನ್ ಜೊತೆಯಲ್ಲಿ? ಅವರು ಲಕ್ಷ್ಮೀನಾರಾಯಣ ಮಾಲ್ಗುಡಿ ಅಂತ ಸಾಹಿತಿ. ಆನ್ ದ ವೇ ಸಿಕ್ಕಿದ್ರು. ವಾಪಸ್ ಬಂದು ಹೇಳ್ತೀನಿ, ನೀನೇನು ಕೇಳ್ಬೇಡ. ಇನ್ನೇನು ಕೇಳ್ಬೇಡ ಅಂದ್ರೆ? ಬಾಯ್ 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 ಬಾಯ್. ಸರ್, ಇಷ್ಟು ವರ್ಷ ನೀವು ಊರ್ಗ್ ಹೋಗಿಲ್ಲ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ. ಕಾರಣ ತುಂಬಾ ಇದೆ. ಆ ವಯಸ್ಸಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡುವಷ್ಟು ವಿವೇಚನೆ ಕೂಡ ನನಗಿರಲಿಲ್ಲ. ಅದು ಅಲ್ಲದೆ ನನ್ನ ಊರನ್ನ ಮರೆ ಮಾಡಿ ಬೆಂಗಳೂರು ಅದರೊಳಗೆ ನನ್ನ ಸೆಳ್ಕೊಂಡ್ಬಿಡ್ತು. ಮತ್ತೀಗ ಸಡನ್ ಆಗಿ ಊರ್ ನೋಡ್ಬೇಕು ಅಂತ ಯಾಕನ್ಸ್ತು? ನಮ್ಮ ಇಡೀ ಜೀವನದ ಅತಿ ಶ್ರೇಷ್ಠ ಮತ್ತೆ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಳುವಂತ ಪುಟಗಳು ಯಾವುದು ಗೊತ್ತಾ? ಯಾವುದು? ನಮ್ಮ ಬಾಲ್ಯ, ನಮ್ಮ ಶಾಲಾ ದಿನಗಳು. ಬಹಳ ದಿನಗಳಿಂದ ನನ್ನ ಮಾಲ್ಗುಡಿ ನೆನಪುಗಳು ನನ್ನ ತುಂಬಾ ಕಾಡ್ತಾ ಇದೆ. ನಾನು ನಡೆದಾಡಿದ ರಸ್ತೆ, ನಾನು ಓದಿದ ಶಾಲೆ, ನಾನು ಆಡಿ ಬೆಳೆದ ಮನೆ ಅಂಗಳ, ನನ್ನ ಬಾಲ್ಯ ನೆನಪಿಸುವಂತ ನನ್ನ ಗೆಳೆಯರು, ಇವೆಲ್ಲವನ್ನು ಬಹಳ ವರ್ಷಗಳಿಂದ ಮರ್ತ್ಬಿಟ್ಟಿದ್ದೇನೋ. ಕೊನೆಯದಾಗಿ ಒಂದೇ ಒಂದ್ಸಲ ಇವನ್ನೆಲ್ಲ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಸರ್, ನಾವ್ ಏನೇ ಮಾಡ್ಲಿ, ಎಷ್ಟೇ ಎತ್ತರ ಬೆಳಿಲಿ, ಏನೇ ಅಚೀವ್ ಮಾಡ್ಲಿ, ನಮ್ ಊರು, ನಮ್ ಚೈಲ್ಡ್ಹುಡ್ ಮೆಮರೀಸ್, ಅದ್ ಕೂಡ ಮಜಾ ಐತಿಯಲ್ಲ, ಅದ್ ಬೇರೆ ಸರ್. ಸೂಪರು. ನೀವು ಇಷ್ಟು ವರ್ಷ ಆದ್ರೂ ಊರ್ಗ್ ಹೋಗಿಲ್ಲ ಅಂದ್ರೆ ಬಲವಾದ ಕಾರಣ ಇದ್ದೇ ಇರುತ್ತಲ್ವಾ? ಏನದು ಹೇಳಿ ಸರ್. ಲಿನೆಟಾ. ಹಾ? ಲಿನೆಟಾ? ಚೆನ್ನಾಗಿದೆ ಹೆಸರು. ಯಾರದು? ಹೇಳಿ ಸರ್. ಸರ್ ಪ್ಲೀಸ್, ಪ್ಲೀಸ್ ಸರ್, ಪ್ಲೀಸ್. ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಪ್ಲೀಸ್. ನೀವ್ ಹೇಳಿಲ್ಲ ಅಂದ್ರೆ ನನ್ ಗಾಡಿ ಮೂವ್ ಮಾಡಲ್ಲ. ಬೇಡ ಸುಮ್ಮನಿರಮ್ಮ. ಸರ್ ಪ್ಲೀಸ್. ಅವಳಿಗೆ ಬರೀ ಇನ್ನು 16 ವರ್ಷ ಅಷ್ಟೇ. ಅದೇ ನಗು, ಅದೇ ಚುರುಕು ನೋಟ, ಗಾಂಭೀರ್ಯದ ನಡಿಗೆ. ನಾನಿಷ್ಟಪಟ್ಟ ಮೊದಲನೇ ಹುಡುಗಿ ಲಿನೆಟಾ. ಅಂದ್ರೆ ಫಸ್ಟ್ ಕ್ರಾಶ್. ನಿಮ್ಮ ಭಾಷೆಯಲ್ಲದೆ. ಸರ್, ಲಿನೆಟಾ ಸ್ಟೋರಿ ಬಗ್ಗೆ ನೀವು ಹೇಳಲೇಬೇಕು ಪ್ಲೀಸ್. ನಾನ್ ಹೇಳಿಲ್ವಾ? ಹೇಳಿ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.